ನಮ್ಮ ಡೈರೆಕ್ಟರ್ ಕುಮಾರ್ ಸರ್ ಅವರು ತುಂಬ ಶ್ರಮಪಟ್ಟು ಎಲ್ಲರ ಕೈಲಿ ಆಕ್ಟಿಂಗ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಬಡ ಹೆಣ್ಣು ಮಕ್ಕಳಿಗೆ ಗತಿ ಏನಾಗುತ್ತೆ ಈ ಥರ ಅವ್ರಿಗೆ ಸ್ಪಂದಿಸಿಲ್ಲ. ಅವರು ಯಜಮಾನರುಗಳು ಅವ್ರಿಗೆ ಸಹಕಾರ ಕೊಟ್ಟಿರೋ ಎಲ್ಲೆಲ್ಲಿ ಹೇಳ್ಕೊಂಡೋಗಿ ಏನೇನು ಮಾಡಿ ಈ ಥರ ಮಾಡ್ತಾರೆ ಅಂತ ನಮ್ಮ ಕುಮಾರ್ ಸರ್ ಅವರು ತೋರಿಸಿದ್ದಾರೆ. ಕನ್ನಡ ಕಲಾಭಿಮಾನಿಗಳೆಲ್ಲ ಬಂದು ಥಿಯೇಟ್ರಲ್ಲಿ ಬಂದು ಪಿಕ್ಚರ್ ನೋಡಬೇಕು ಅನ್ನೋದೇ ನಮ್ಮ ಆಸೆ ಸರ್. ಆಯ್ತರ ಅದರೊಳಗೆ ಹೀರೋಯಿನ್ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಟಿಮೇಟ್ ಆ್ಯಕ್ಟಿಂಗ್. ಈ ಮಗು ಚೆನ್ನಾಗಿ ಮಾಡಿರೋ ನೋಡಿದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಕಲ್ಪನಾ ಆ್ಯಕ್ಟಿಂಗ್ ರಿಚ್ ಮಾಡ್ತಾರೆ ಅಂತ ನನ್ನ ಮನಸ್ಸಲ್ಲಿ ಅನಿಸಿದ್ದೆ. ಹೊಸ ಕಲಾವಿದರವರು ಲಕ್ಕಪ್ಪ ಅಂತ ಅವ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹುಚ್ಚಿನ ಆ್ಯಕ್ಟಿಂಗ್ ಮಾತ್ರ ಅದ್ಭುತವಾಗಿ ಮಾಡಿದೆ ಸರ್. ನಮ್ಗೆ ತುಂಬ ಸಂತೋಷ ಆಯ್ತು ಸರ್. ಸೂಪರ್ ಆಗಿದೆ, ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ ಗುರು, ಪರವಾಗಿಲ್ಲ. ಔಟ್ಲಿಗೆ ಥರ ಬರಬೇಕಂತ ಹೇಳಿದ್ರು. ಅದಕ್ಕೆ ಬೇರೆ ಥರ ಬಟ್ಟೆಗಳಾಗಲಿ ಎಲ್ಲ ಸ್ವಲ್ಪ ಕಾಸ್ಟ್ಯೂಮ್ಸ್ ಎಲ್ಲ ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವ್ರನ್ನ ಫಾಲೋ ಮಾಡಿದ್ದಕ್ಕೆ ಈ ಥರ ಅಷ್ಟೇ. ಇದು ನನ್ನ ಮೊದಲನೇ ಮೂವಿ. ನಾನು ಮುಂಚೆ ಒಂದೆರಡು ಕನ್ನಡ ಸೀರಿಯಲ್ ಆ್ಯಕ್ಟ್ ಮಾಡಿದ್ದೆ. ಕುಮಾರ್ ಅವ್ರನ್ನ ಕರೆದ್ಬಿಟ್ಟು ಒಂದು ಪಾತ್ರ ಇದೆ ಅಂತ ಹೇಳಿದ್ರು ಆಡಿಷನ್ಗೆ ಹೋದಾಗ. ಆಮೇಲೆ ಇದಂತ ಇಂಥ ಒಳ್ಳೆ ಪಾತ್ರ ಸಿಗೋದು ಗೊತ್ತಿರಲಿಲ್ಲ. ಹೊಸಪ ಯಾವುದೋ ಒಂದು ಸಣ್ಣ ಪುಟ್ಟ ಪಾತ್ರ ಕೊಡ್ತಾರೆ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ಒಂದು ಇದು ಮೇನ್ ವಿಲನ್ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಏನೋ ನಾನು ಚಕ್ತಾನ ಸರ್ ಆ್ಯಕ್ಟ್ ಮಾಡಿದ್ದೀನಿ. ಈ ಕನ್ನಡ ಜೊತೆಯಲ್ಲಿ ನನಗೆ ಮುಂದೆ ಒಳ್ಳೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನ ನಿರ್ವಹಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಮೀಡಿಯಾ ತೋರಿಸಿ ಎಲ್ಲರಿಗೂ ತುಂಬ ಅದ್ಭುತವಾಗಿದೆ. ಪ್ರೀತಿಯ ಹುಚ್ಚ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನು. ನಾವು ಅದ್ರಲ್ಲಿ ಪಾರ್ಟ್ ಮಾಡಿದ್ದೀವಿ, ಚೆನ್ನಾಗಿದೆ. ಎಲ್ಲರೂ ಬಂದು ಹ್ಞೂ ಸರ್ ವಿಲನ್ ಚೆನ್ನಾಗಿದೆ. ಮಾಡಿದ್ದೀವಿ, ಚೆನ್ನಾಗಿದೆ. ಬಂದು ದಯವಿಟ್ಟು ಎಲ್ಲರೂ ಬಂದು ನಮ್ಮ ಪ್ರೋತ್ಸಾಹ ಮಾಡಿ. ನೀವು ಕೊಡೋಂಥ ಒಂದೊಂದು ರೂಪಾಯಿ ನಮಗೆ ಹೊಟ್ಟೆ ತುಂಬುತ್ತದೆ ನಟರಿಗೆ. ಬಂದು ಪ್ಲೀಸ್ ಎಲ್ಲರೂ ಈ ಪ್ರೀತಿಯ ಹುಚ್ಚ ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಜೈ ಹಿಂದ್ ಜೈ ಕರ್ನಾಟಕ. ಮೀಡಿಯಾದವ್ರ ಘೋಷಣೆ ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಮೀಡಿಯಾದವ್ರು ಪ್ರಯತ್ನ ಪಡಬೇಕು. ನೀವು ಮೀಡಿಯಾದವ್ರು ಪ್ರಯತ್ನ ನಿಮ್ಮ ಆಶೀರ್ವಾದ ಬೇಕು ನಮಗೆಲ್ಲ. ಮನಸ್ಸಿಂದ ನೀವು ತುಂಬ ಚೆನ್ನಾಗಿ ಎಲ್ಲರನ್ನೂ ಮಾಡ್ತೀರಾ. ಹಂಗಾಗಿ ನೀವು ಮೀಡಿಯಾದವರು ನಮಗೆ ಪ್ರೋತ್ಸಾಹ ಕೊಡಬೇಕು. ಈ ಮೀಡಿಯಾ ಪ್ರೋತ್ಸಾಹ ಕೊಟ್ಟರೆ ಫಿಲಿಮ್ 100 ಡೇಸ್ ಗ್ಯಾರಂಟಿ ಕೊಡುತ್ತೆ. ಚಾಮುಂಡೇಶ್ವರಿ ದಯ ಇದೆ ನಮ್ಮ ಮೇಲೆ. ನೀವು ಪ್ರಯತ್ನ ಪಡಬೇಕು. ನಮಗೆ ನಿಮ್ಮಿಂದ ಒಂದು ಸಾಥ್ ಸಿಗಬೇಕು. ನೋಡ್ರಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಭಾಸ್ಕರ್ ಅಂತ. ನಾನು ಈ ಸಿನಿಮಾದಲ್ಲಿ ರಾಮಯ್ಯ ಪಾತ್ರ, ಗೌಡ ಪಾತ್ರ ಮಾಡಿದ್ದೀನಿ. ಗೌಡ್ತಿ ಪಾತ್ರವಾಗಿ ನನ್ನ ಶ್ರೀಮತಿಯಾಗಿ ಪುಷ್ಪಲತಾ ಮೇಡಮ್ ಮಾಡಿದ್ದಾರೆ. ಅವರು ಚೆನ್ನಾಗಿ ಮಾಡಿದ್ದಾರೆ ಪಾತ್ರದಲ್ಲಿ. ಆ ಕ್ಲೈಮ್ಯಾಕ್ಸಿನು ಮತ್ತು ಎಫೆಕ್ಟ್ ಎಲ್ಲ ಭಾಳ ಚೆನ್ನಾಗಿ ನಮ್ಮ ನಿರ್ದೇಶಕರಾದ ಕುಮಾರ್ ಅವರು ಭಾಳ ಚೆನ್ನಾಗಿ ಚಿತ್ರೀಕರಿಸಿ ನಮ್ಮ ಟೀಮಲ್ಲಿ ಕೆಲಸ ಮಾಡಿದ ಎಲ್ಲ ಕಲಾವಿದರಿಗೂ ನಾನು ಅಭಿನಂದನೆ ಮತ್ತು ಶುಭಾಶಯ ಹೇಳ್ತೀನಿ. ಒಂದು ಫ್ಯಾಮಿಲಿ ಚಿತ್ರ ನೈಜ ಘಟನೆ ನಡೆದಿಲ್ಲ ಹಾಸನದಲ್ಲಿ 98-99ರಲ್ಲಿ. ಅದನ್ನು ಕಥೆನ ಬರೆದಂಥ ಕುಮಾರ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ.